my second PUC students, I know you people are preparing for your boards right now, right? So boards ಅಂತೂ ನೀವು ಪ್ರಿಪೇರ್ ಆಗ್ತಿದ್ದೀರಾ ಈಗ, ಬಟ್ ಟೆನ್ಷನ್ ಇರೋದು KCET, ರೈಟ್? ಸೊ ಅಕಸ್ಮಾತ್ ನೀವು KCET ಆಸ್ಪಿರೆನ್ಸ್ ಇದ್ರಿ, ಯು ಹ್ಯಾವ್ ಡಿಸೈಡೆಡ್ ಯುವರ್ ಸೆಲ್ಫ್ 2 years ಬ್ಯಾಕ್ ಇಟ್ ಸೆಲ್ಫ್ ವೆನ್ ಯು ಆರ್ ಜಾಯ್ನಿಂಗ್ ಫಸ್ಟ್ PUC, ನಾನಂತೂ KCET ಬರೆಯೋರಪ್ಪ, ಐ ಆಮ್ ಜಸ್ಟ್ ಸ್ಟಿಕ್ ಟು ದ KCET ಇಟ್ ಸೆಲ್ಫ್. ಆ ಹುಡುಗರಿದ್ರೆ ಅವ್ರಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಪ್ಲಸ್ ದ ಸ್ಟೂಡೆಂಟ್ಸ್ ಹೂ ಆರ್ ಆ್ಯಕ್ಚುಲಿ ಇವನ್ ದೇ ವರ್ ಪ್ರಿಪೇರಿಂಗ್ ಫಾರ್ ಅ JEE ಆರ್ ನೀಟ್ಗೂ ಪ್ರಿಪೇರ್ ಆಗ್ತಿದ್ದಾರಪ್ಪ. ಸೊ ಈಗ ದ ಸಿಚುವೇಶನ್ ಹ್ಯಾಸ್ ಕಮ್ ಟು ದ ಡಿಫ್ರೆಂಟ್ ಎಂಡ್. ಐ ವಾಂಟ್ ಟು ರೈಟ್ ದ KCET ಆ್ಯಂಡ್ ಐ ಆಮ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ KCET ಅಂತಲೂ ಸ್ವಲ್ಪ ಹುಡುಗರು ಈಗ ಇದ್ದಾರೆ, ರೈಟ್? ಸೊ ನಾವ್ ಐ ವಾಂಟ್ ಟು ಟೆಲ್ ಯು ಪೀಪಲ್ ಒನ್ ಇಂಪಾರ್ಟೆಂಟ್ ಥಿಂಗ್, ಮ್ಯಾಮ್, ಹೌ ಟು ಮ್ಯಾನೇಜ್ ಅ ಬೋರ್ಡ್ಸ್ ಅಂಡ್ ಅ KCET. ಸೊ ನಿಮಗೊಂದು 5 ನಿಮಿಷ ತಗೋತೆ, ನಾನು ಅದಕ್ಕಿಂತ ಜಾಸ್ತಿ ಏನೂ ತಗೊಳ್ಳಲ್ಲ, ಬಟ್ ಯು ನೀಡ್ ಟು ವೇಟ್ till I finish all the thing, okay? Yeah, Gota, I can understand your problem, what has actually been facing from you people, ಆಯ್ತಾ? ಸೊ ಈಗ ಬೋರ್ಡ್ಸ್ ದಲ್ಲಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬೋರ್ಡ್ಸು 50% KCET ದಲ್ಲಿ ಆಡ್ ಆಗುತ್ತೆ. ಅದನ್ನಂತೂ ಹೋಲ್ ವರ್ಷ ಎಲ್ಲರೂ ಹೇಳ್ಕೊತ ಬಂತಿರ್ತಾರೆ, ರೈಟ್? ಸೊ ನಿಮ್ಗೆ ಎಲ್ಲರೂ ಹೇಳ್ತಿದ್ದಾರೆ, ರೈಟ್, ದಟ್ ದೇ ಆರ್ ಆಲ್ರೆಡಿ ಟೆಲ್ಲಿಂಗ್ ಯು ಲೈಕ್ 50% ಬೋರ್ಡ್ಸ್ ಇನ್ಕ್ಲೂಡ್ ಆಗುತ್ತಪ್ಪ KCET ದಲ್ಲಿ. ಸೊ ನೀವು KCET ದಲ್ಲಿ ಪ್ರಿಪೇರ್ ಆಗ್ತಿದ್ರೆ ಬೋರ್ಡ್ಸ್ ದಲ್ಲಿನೂ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು, ರೈಟ್? ಸೊ ಕರ್ನಾಟಕ ಬೋರ್ಡ್ದವರು ಏನು ಯೋಚನೆ ಮಾಡಿದ್ರು ಗೊತ್ತಾ? ಸೊ ಆಬ್ವಿಯಸ್ಲಿ ನೀವು ಅಕಸ್ಮಾತು KCET ಪ್ರಿಪೇರ್ ಆಗ್ತಿದ್ದಾರೆ ಅಂದಮೇಲೆ ಇವು ಮಕ್ಕಳು ಏನು ಓದಲ್ಲ, ಸುಮ್ಮನೆ KCET ಓದ್ಕೊಂಡ್ರೆ ಅವರು ಈ ಬೋರ್ಡ್ಸ್ ದಲ್ಲಿ ಸ್ಕೋರ್ ಮಾಡಲ್ಲ, ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ರೈಟ್? ಸೊ ಅದಕ್ಕೆ ಏನು ಯೋಚನೆ ಮಾಡಿದ್ರೆ 50% ಬೋರ್ಡ್ಸ್ ಆಡ್ ಮಾಡೋಣಪ್ಪ, ಸೊ ದಟ್ ದೇ ವಿಲ್ ಇವನ್ ರೀಡ್ ದ ಬೋರ್ಡ್ಸ್, ಬಿಕಾಸ್ ಅವ್ರಿಗೊಂದು ರಿಯಾಲಿಟಿ ಇರುತ್ತಲ್ಲ, ಓಕೆ 50% ಬೋರ್ಡ್ಸ್ ಇನ್ಕ್ಲೂಡ್ ಆಗ್ತಿದೆ ಅನ್ನೋದು, ರೈಟ್? ಸೊ ನಿಮಗಂತೂ ಆಲ್ರೆಡಿ ಅವರು ಬೋರ್ಡ್ಸ್ದವರು ಟೆನ್ಷನ್ ಕೊಟ್ಬಿಟ್ಟಿದ್ದಾರೆ, ರೈಟ್? ಸೊ ಈಗ ಹೇಗಪ್ಪ ಫೇಸ್ ಮಾಡ್ಬೇಕು ಅದನ್ನ? Like already you know, Karnataka board is not stable with their rules, right? Every time they will be changing some of the other rules, right? So because to make you people comfort, guys, so nimage comfort madlikke you people, they are providing you people the bestest things, so that they are changing all the things, right? So rules change ಆಗ್ತಿದೆ, ಎಷ್ಟೊಂದು change ಆಗ್ತಿದೆ, but this rule is fixed, that is 50% boards ಇರುತ್ತೆ and 50% KCET ಅಂತೂ include ಇರುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ, if in case you are a KCET aspirants, then you should be knowing that KCET ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕಂದ್ರೆ ಬೋರ್ಡ್ಸ್ ಕಾನ್ಸೆಪ್ಟ್ ನನಗೆ ಸರಿಯಾಗಿ ಗೊತ್ತಿರಬೇಕು, NCERT ಬುಕ್ ನನಗೆ ರಟ್ಟ ಮಾಡ್ಕೊಂಡು ನನ್ನ ತಲೆ ಇರಬೇಕಪ್ಪ. ನಿಮಗೆ ಅಕಸ್ಮಾತ್ ಚಾಪ್ಟರ್ ವೈಸು ಈ ಚಾಪ್ಟರ್ ಇಂದ ಈ ಕ್ವಶನ್ ಬರ್ತಿದೆ, ಈ ಚಾಪ್ಟರ್ ಇಂದ ಈ ಕಾನ್ಸೆಪ್ಟ್ ಇಂದ ಈ ಕ್ವಶನ್ ಬರ್ತಿದೆ ಅನ್ನೋದು ಐಡಿಯಾ ಇರಬೇಕು. ಸೊ ಆ ಐಡಿಯಾ ಯಾವಾಗ ಗೊತ್ತಾಗುತ್ತಲ್ಲ, ಅವಾಗ ಹೇಳ್ಬೋದು ನಾನು ದಟ್ ಸ್ಟೂಡೆಂಟ್ ಈಸ್ ಆಕ್ಚುಲಿ ಫಿಟ್ ಫಾರ್ ಸ್ಟಡಿಂಗ್ ದ KCET ಆ್ಯಂಡ್ ಹಿ ಈಸ್ ಡೂಯಿಂಗ್ ದ ಸ್ಮಾರ್ಟ್ ವರ್ಕ್. ಸೊ ಹೇಗೆ ಸ್ಮಾರ್ಟ್ ವರ್ಕ್ ಮಾಡೋದು ಅನ್ನೋದು ನಿಮಗೆ ನಾನು ಒಂದು ಐಡಿಯಾ ಕೊಡ್ತೇನೆ, ನಿಮಗೆ ವೆರಿ ಈಸಿ ಐಡಿಯಾ ವಿಚ್ ಐ ಆಮ್ ಗೋಯಿಂಗ್ to give you people. Hope so it will be useful to you people also, okay? So it best idea gotta how to prepare for the KCET is actually, especially if I tell you people, concept knowledge irbeku. If in case you don't have a concept knowledge, then it's very difficult for you people to sit and practice the PYQs of KCET also, okay? So ellaru ಏನು ಮಾಡ್ಕೊತಾರೆ ಗೊತ್ತಾ, KCET preparation is like just ಓಕೆ, ಒಂದು ಸ್ವಲ್ಪ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣಪ್ಪ, ಅದಾದಮೇಲೆ KCET ಕ್ವಶನ್ಸನ್ನು ಅಟೆಂಪ್ಟ್ ಮಾಡೋಣ. ನೋ, ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್ ಲೈಕ್ ದ್ಯಾಟ್. ನೀವು ಎಷ್ಟು ಮಾಕ್ ಟೆಸ್ಟ್ ಬರೀತಾರಲ್ಲ, ಆ ಮಾಕ್ ಟೆಸ್ಟ್ ಮೇಲೇ ಗೊತ್ತಾಗೋದು ನಿಮಗೆ ದಟ್ ಹೌ ಮಚ್ ಯು ಆರ್ ಡೂಯಿಂಗ್ ಇಟ್, ಹೌ ಮಚ್ ಯು ಪೀಪಲ್ ನೀಡ್ ಟು ಪ್ರಾಕ್ಟಿಸ್ ಇಟ್. ಸೊ ಸ್ಪೆಷಲಿ ಇಫ್ ಐ ಟೆಲ್ ಯು ಪೀಪಲ್, ಬೋರ್ಡ್ಸ್ದಲ್ಲಿ ಏನು ಓದ್ತಿದಾರಲ್ಲ, 20 ದಿನ ಇದೆ ನಿಮಗೆ ಮೇನ್ ಕೋರ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗಲಿಕ್ಕೆ 20 ದಿನ ಇದೆ. ಈ 20 ದಿನದಲ್ಲಿ ನೀವು ಬೋರ್ಡ್ಸ್ ಕಾನ್ಸೆಪ್ಟ್ಸನ್ನು ಯಾವ ಥರ ಪರ್ಫೆಕ್ಟ್ ಮಾಡ್ಕೋತಾರೆ ಅಂದಮೇಲೆ, ಸೊ ಎಲ್ಲ ಕಾನ್ಸೆಪ್ಟ್ ಒಂದ್ಸಲ ಕ್ಲಿಯರಿಟಿ ಆದ ತಕ್ಷಣ, ಬೋರ್ಡ್ಸ್ ಮುಗಿದ ತಕ್ಷಣ ಆ 30 ದಿನದಲ್ಲಿ ಎವ್ರಿ ಡೇ ಯು ಆರ್ ಗೋಯಿಂಗ್ ಟು ಓನ್ಲಿ ಸಿಟ್ ಅಂಡ್ ಸಾಲ್ವ್ ಚಾಪ್ಟರ್ ವೈಸ್ PYQs. ನೀವು ಅಕಸ್ಮಾತ್ ಚಾಪ್ಟರ್ ವೈಸ್ PYQs ಅನ್ನು ಸ್ಟಾರ್ಟ್ ಮಾಡಿದ್ರಿ ಓದ್ಲಿಕ್ಕಂದ್ರೆ, ಇಟ್ ವಿಲ್ ರಿಯಲಿ ಹೆಲ್ಪ್ you people a lot, means a lot. ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ನಿಮಗೆ ಹೇಳ್ತೇನೆ. that is very important. You should be knowing regarding this, okay? ಸೊ ಈಗ ಕಾನ್ಸೆಪ್ಟ್ಸ್ ಅಂತೂ ಅಂಡರ್ಸ್ಟ್ಯಾಂಡ್ ಆಯಿತು. ಚಾಪ್ಟರ್ ವೈಸ್ PYQs ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಹೋದ್ರಿ, ಸ್ಪೆಷಲಿ ಇಫ್ ಐ ಟೆಲ್ ಯು ಪೀಪಲ್ ದ MTG. ಸೊ MTG ಬುಕ್ ಅಂತೂ ಚಿಕ್ಕ ದೊಡ್ಡದಿದೆ, ಇದನ್ನು ನೋಡೋಣ ನೀವು ಪ್ಯಾನಿಕ್ ಆಗಿಬಿಡ್ತಾರ, ಬಿಕಾಸ್ ಆಬ್ವಿಯಸ್ಲಿ 19 ಚಾಪ್ಟರ್ಸ್ ಆರ್ ದೇರ್ ಇನ್ ಕೆಮಿಸ್ಟ್ರಿ ಇಫ್ ಐ ಸ್ಪೀಕ್ ಅಬೌಟ್. ಸೊ ಆಲ್ಮೋಸ್ಟ್ 19 ಚಾಪ್ಟರ್ಸ್ ಅನ್ನ ಎಲ್ಲ 19 ಚಾಪ್ಟರ್ಸ್ದು PYQs ಚಾಪ್ಟರ್ ವೈಸ್ ಸಾಲ್ವ್ ಮಾಡ್ಕೊಂತ ಹೋದ್ರೆ ಟೈಮ್ ತಗೊಳುತ್ತೆ, because it has a self test for all the concepts. After that they have a special KCET repeated questions also, and after that at the end they have even the textbooks in even the previous year question papers which you people need to solve. So that ಎವ್ರಿಥಿಂಗ್, ಈಗ MTG ಇದು ಎಲ್ಲ ಸಬ್ಜೆಕ್ಟ್ ತೊಗೊಂತ ಹೋದ್ರೆ ಯು ವಿಲ್ ಬಿ ಲೈಕ್ ಗಾನ್, ರೈಟ್? 30 ಡೇಸ್ದಲ್ಲಿ ಅಷ್ಟೆಲ್ಲ ಓದ್ಲಿಕ್ಕಾಗತ್ತಾ? ನೋ, ರೈಟ್? ಸೊ ಅದಕ್ಕೆ ನಿಮಗೆ ನಾನು ಈಸಿಯಾಗಿ ಮಾಡ್ಕೊಡ್ತೇನೆ. ದಟ್ ಇಸ್ ವಾಟ್ ದ ಸ್ಮಾರ್ಟ್ ಸ್ಟಡಿ ವಿಲ್ ಟೆಲ್, ಓಕೆ? ಸೊ ನಿಮಗೆ ಅಕಸ್ಮಾತ್ ಈಗ ಬೋರ್ಡ್ ಎಕ್ಸಾಮ್ಸ್ದಲ್ಲಿ ಎಲ್ಲ ಕಾನ್ಸೆಪ್ಟ್ಸನ್ನು ಕ್ಲಾರಿಟಿಯಾಗಿ ಮಾಡ್ಕೊಂಡ್ರಪ್ಪ, ಓಕೆ? ಎಲ್ಲ ಕಾನ್ಸೆಪ್ಟ್ಸನ್ನು ಕ್ಲಾರಿಟಿ ಮಾಡ್ಕೊಂಡ್ರಿ. ಯಾಕಂದರೆ ಈಗಿನ 20 ದಿನ ಐತೆ, ಇನ್ನಾದ್ರೂ ಸೀರಿಯಸ್ ಆಗಿಲ್ಲ ಅಂದರೆ ಬೋರ್ಡ್ಸ್ ಇಂಪಾರ್ಟೆಂಟ್ ಇಲ್ಲಪ್ಪ, ಬೋರ್ಡ್ಸ್ ಪರ್ಸೆಂಟೇಜ್ ಎಷ್ಟರ ಆಗ್ಬೋದು, ನಾನಂತೂ KCET ಕಡೆ ಕಾನ್ಸಂಟ್ರೇಟ್ ಮಾಡೋರು
ಮಕ್ಕಳ KCET ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ನಿಮಗೆ ಕಾನ್ಸೆಪ್ಟ್ ಅನ್ನ ಗೊತ್ತಿರಬೇಕಲ್ಲ. ಸೊ ಅದ್ರ ಸಲುವಾಗಿ ಹೇಳೋದು ಬೋರ್ಡ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಬೋರ್ಡ್ಸ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ನಿಮಗೆ ಡಿಫಿಕಲ್ಟ್ ಅನಿಸ್ತದೆ, ಯಾವ್ಯಾವ ಕಾನ್ಸೆಪ್ಟ್ಸ್ ಅಲ್ಲಿ ನೀವು ಸ್ಟಕ್ ಆಗ್ತಿದ್ದೀರಲ್ಲ ಆ ಕಾನ್ಸೆಪ್ಟ್ಸ್ ಅನ್ನ ಕ್ಲಾರಿಟಿಯಾಗಿ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಕುಂತು ಓದಿ, ಪ್ರಾಕ್ಟೀಸ್ ಮಾಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಅಕಸ್ಮಾತ್ ಅಂಡರ್ಸ್ಟ್ಯಾಂಡ್ ಆದ್ರೆ, ಆ ನಾಲೆಜ್ ಇದ್ರೆ, ಈಗ ನಾನು ಅಕಸ್ಮಾತ್ ನರ್ಸ್ ಇಕ್ವೇಶನ್ ತಗೊಳ್ಳಿ, ಸಿಂಪಲ್ ಆಗಿ ನರ್ಸ್ ಇಕ್ವೇಶನ್ ಮೇಲೆ 1001% ಹೇಳ್ತೇನೆ, ಅದ್ರ ಮೇಲೆ ಒಂದು ಕ್ವಶನ್ ಬೀಳುತ್ತಪ್ಪ, ಆಯ್ತಾ, KCET ದಲ್ಲಿ. ಸೊ ಈಗ ನರ್ಸ್ ಇಕ್ವೇಶನ್ ಒಂದು ಕಾನ್ಸೆಪ್ಟ್ಸ್ ಅನ್ನ ನನಗೆ ಆ ಪ್ರಾಬ್ಲಮ್ ಅನ್ನ, ಫಾರ್ಮುಲಾನ ಎಲ್ಲಿ ಬೇಕಾದ್ರೂ ಟ್ವಿಸ್ಟ್ ಮಾಡುವಂಥದ್ದು ನಿಮಗೊಂದು ಅಬಿಲಿಟಿ ಇರಬೇಕು. ಸೊ ಯಾರಾದರೂ ಕೇಳಿಯೋರು ಅದರಲ್ಲಿಂದ ಹೇಗೆ ನೀವು ಪ್ರಾಬ್ಲಮನ್ನು ಫೈಂಡ್ ಮಾಡಬೇಕು ಅನ್ನೋದು ನಿಮಗೊಂದು ಐಡಿಯಾ ಇರಬೇಕು. ಸೊ ಆ ಐಡಿಯಾ ಬರೋದು ಹೇಗೆ, ವೆನ್ ಯು ವಿಲ್ ಡೆಪ್ತಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆ ಕಾನ್ಸೆಪ್ಟನ್ನು, ನೀವು ಅಕಸ್ಮಾತ್ ಡೆಪ್ತಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಕಾನ್ಸೆಪ್ಟನ್ನು, ಅದನ್ನು ಗೊತ್ತಾಗುತ್ತೆ. ಎಂಥದ್ದು ಬೇಕಾದ ಕ್ವಶನ್ ಫ್ರೇಮ್ ಮಾಡಲಿ ಅವರು, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅದ್ರ ಸಲುವಾಗಿ ಈಗ ನಿಮಗೆ ಒಂದು ಐಡಿಯಾ ಇರಬೇಕು, ಲೈಕ್ ಈ ಚಾಪ್ಟರಿಂದ ಈ ಕಾನ್ಸೆಪ್ಟಿಂದ ಈ ಕ್ವಶನ್ನು ಬಂದೇ ಬರುತ್ತೆ. ಸೊ ಅದು ಬಂದೇ ಬರುತ್ತಪ್ಪ, ಬಂದೇ ಬರುತ್ತನು, ನಾನು ಸುಳ್ಳು ಹೇಳ್ತಿಲ್ಲ, ಅದು ಬರುತ್ತನು. ಸೊ ಆ ಥರ ನಿಮಗೆ ನಾಲೆಜ್ ಬೇಕಂದ್ರೆ ಯು ನೀಡ್ ಟು ಸಬ್ಸ್ಕ್ರೈಬ್ ಟು ದ ವೇದಾಂತು ಕರ್ನಾಟಕ, ಬಿಕಾಸ್ ನಾನು ನಿಮಗೊಂದು ಸೀರೀಸ್ ಮಾಡ್ತೇನೆ. ಇನ್ ದಟ್ ಐ ವಿಲ್ ಟೆಲ್ ಯು ಪೀಪಲ್ ದಟ್ ಈ ಚಾಪ್ಟರಿಂದ ಈ ಕಾನ್ಸೆಪ್ಟಿಂದ ಒಂದು ಕ್ವಶನ್ 100% ಬಿದ್ದೇ ಬೀಳುತ್ತೆ. ನಾನು ನಿಮಗೆ ಹೇಳ್ತೇನೆ ಅದನ್ನು, ಆಯ್ತಾ. ಸೊ ಅದರಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ವೈ? ಬಿಕಾಸ್ ನಿಮಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅದರಿಂದ, ಕ್ಲಿಯರಾ. ಅದರ ಸಲುವಾಗಿ ಸೇಮ್ ಅದೇ ಥರ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆಲ್ಸೋ ವಿಲ್ ಬಿ ಹ್ಯಾವಿಂಗ್ ಅ ಸೇಮ್ ಟೈಪ್ ಆಫ್ ಕಾನ್ಸೆಪ್ಟ್. ಇಂದಲ್ಲಿ ಕಾನ್ಸೆಪ್ಟಲ್ಲಿ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ. ಓಕೆ, ಇದರಿಂದ ಇಷ್ಟು ಕ್ವಶನ್ ಕೇಳ್ತಾರಪ್ಪ, ಇದರಿಂದ ಈ ಥರ ಕೇಳ್ತಾರೆ ಅನ್ನೋದು ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ, ಕ್ಲಿಯರಾ. ಸೊ ಅದರ ಸಲುವಾಗಿ ನಿಮಗೆ ಬೋರ್ಡ್ ಎಕ್ಸಾಮ್ಸ್ದು ಸೀರಿಯಸ್ನೆಸ್ಸು ಚೆನ್ನಾಗಿ ಇಟ್ಕೊಂಬಿಡಿ. ಬಿಕಾಸ್ ಬೋರ್ಡ್ ಎಕ್ಸಾಮ್ಸ್ದಿಂದ ನಿಮ್ಮ ಕೆಲಸ, ನಿಮ್ಮ ಪ್ರಿಪ್ರೇಷನ್ ಫಾರ್ ದ KCET ಭಾಳ ಈಸಿ ಆಗುತ್ತೆ. ಸೊ ಅಕಸ್ಮಾತ್ ನಿಮ್ಗೆ ಅನಿಸ್ತಿದ್ರೆ ನೋ, ಐ ಜಸ್ಟ್ ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್, I'll sit and study everything whatever is there in the NCERT book, don't do that stupid thing, okay, because adrinda ನೀವು time waste ಮಾಡ್ಕೋತೀರಾ. first thing, okay, some concepts are there in, especially if I'm speaking about the chemistry, 19 chapters ಇದೆ. 19 chapters ದಲ್ಲಿ ಎಲ್ಲ ಕಾನ್ಸೆಪ್ಟ್ಸು ಇಂಪಾರ್ಟೆಂಟ್ ಇಲ್ಲ. some ಕಾನ್ಸೆಪ್ಟ್ಸ್ ಮೇಲೆ ಇನ್ನ ಥರ ಒಂದು ಕ್ವಶನ್ನೇ ಕೇಳಿಲ್ಲಪ್ಪ. ಆ ಕಾನ್ಸೆಪ್ಟಿಂದ ಸಮ್ಟೈಮ್ಸ್ ದೇ ವರ್ ನಾಟ್ ಇವನ್ ಆಸ್ಕ್ಡ್ ಒನ್ಸ್ ಆಲ್ಸೋ ದ ಕ್ವಶನ್ಸ್ ಫ್ರಮ್ 2-3 years ಇಂದ ನೋಡ್ರೆ ಆ ಕಾನ್ಸೆಪ್ಟಿಂದ ಒಂದು ಸಲ ಕ್ವಶನೇ ಬಿದ್ದಿಲ್ಲ. ಯಾಕೆ ಸುಮ್ಮನೆ ಅಂದ್ಕೊಂತ ಓದೋದು, ರೈಟ್? ಸೊ ಇಟ್ಸ್ ನಾಟ್ ಲೈಕ್ ಯು ಆರ್ ಪ್ರಿಪೇರಿಂಗ್ ಫಾರ್ ಅ JEE or next level of a NEET exam that you people will not understand that from where the questions will come. No, you are studying for the state board and you will have an idea. It's not like they will prepare a completely difficult paper. They will not difficult paper and completely madalla. If you people are feeling it very difficult, then I will tell you, ಕಾನ್ಸೆಪ್ಟು ಈ ಚಾಪ್ಟರಿಂದ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅನ್ನೋದು ಅದನ್ನು ಒಂದ್ಸಲ ಬರ್ಕೊಂಡಿಟ್ಕೊಂಬಿಡಿ. ಅದು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ, ಕ್ಲಿಯರಾ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್, ಸ್ಪೆಷಲಿ ಇನ್ ದ ಕೆಮಿಸ್ಟ್ರಿ ಸಬ್ಜೆಕ್ಟ್, ಓಕೆ, ಸ್ಪೆಷಲಿ ಇನ್ ದ ಕೆಮಿಸ್ಟ್ರಿ ಸಬ್ಜೆಕ್ಟ್. ಅದಕ್ಕೆ ಬೋರ್ಡ್ಸನ್ನು ಈಗ ಫುಲ್ ಕಾನ್ಸಂಟ್ರೇಟ್ ಮಾಡಿ. KCET ಆರಾಮಾಗಿ ನಿಮಗೆ ಬಂದೇ ಬರುತ್ತೆ, ಅಕಸ್ಮಾತ್ ನೀವು ಕಾನ್ಸೆಪ್ಟ್ಸ್ ಈಗ ಕ್ಲಿಯರ್ ಮಾಡ್ಕೊಂಡ್ರೆ. ಸೊ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ KCET ಅನ್ನು ಪ್ರಿಪ್ರೇಷನ್ ಮಾಡೋ ಟೈಮ್ದಲ್ಲಿ every chapter you're going to solve the bunch of questions, okay, so that we will do it for you people. I will tell you people, chapter wise from this concept this type of questions will surely come. ಈಗ ಒಂದು ಕಾನ್ಸೆಪ್ಟ್ ತೊಗೊಂಡೇನಪ್ಪ, ಆ ಕಾನ್ಸೆಪ್ಟ್ ಇಂದ ನಿಮಗೆ 10 ಕ್ವಶನ್ ಸಾಲ್ವ್ ಮಾಡಬೇಕು. ಸೊ ದಟ್ ನಿಮಗೆ ಒಂದು ಐಡಿಯಾ ಇರ್ತದೆ ಹೇಗೆ ಮಾಡಬೇಕು ಅನ್ನೋದು, ಕ್ಲಿಯರ್. ಆ್ಯಂಡ್ ಸೆಕೆಂಡ್ ಥಿಂಗ್, ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿಸ್, ದಟ್ ಇಸ್ ನಿಮಗೊಂದು ಐಡಿಯಾ ಇರಬೇಕು ದಟ್ KCET-ದಲ್ಲಿ ಯಾವ ಪ್ಯಾಟರ್ನ್ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಸ್ಪೆಷಲಿ ಇಫ್ ಐ ಸ್ಪೀಕ್ ಅಬೌಟ್ KCET-ದಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪ್ಯಾಟರ್ನ್ಸ್ ವಿಲ್ ಬಿ ದೇರ್. ನೀಟ್ನಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಇರುತ್ತೆ ಆ್ಯಂಡ್ JEE-ದಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಇರುತ್ತೆ, ಕ್ವಶನ್ ಕೇಳೋ ಪ್ಯಾಟರ್ನು, ಓಕೆ. ಇಟ್ಸ್ not like all the three has the same pattern of asking the questions. No, it's completely different, okay. The level of questions and the pattern is completely different for each competitive exams. ಈಗ KCET ತಗೊಂಡ್ರೆ KCET-ದಲ್ಲಿ different type of concepts will be asked, different types of concepts ಅಲ್ಲಿ questions ಅನ್ನ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಗೊತ್ತಾಗಬೇಕಂದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಬೇಕು ಆ್ಯಂಡ್ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕು. ನೀವು ಅಕಸ್ಮಾತ್ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿದ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ರಿ, ನಿಮಗೆ ಒಂದು ಐಡಿಯಾ ಗೊತ್ತಾಗುತ್ತೆ. ಓಕೆ, ಈ ಟೈಪ್ ಆಫ್ ಕ್ವಶನ್ಸ್ ಈ ಚಾಪ್ಟರ್ ಇಂದ ಬೀಳುತ್ತಪ್ಪ. ನಿಮಗೊಂದು ರಿಕಗ್ನೈಸೇಷನ್ ಇರಬೇಕು. ಸ್ಪೆಷಲಿ ಇಫ್ ಐ ಟೆಲ್ ಯು ಅಬೌಟ್ ದ ಫಿಸಿಕಲ್ ಕೆಮಿಸ್ಟ್ರಿದಿಂದ ಈ ಕ್ವಶನ್ ಕೇಳಿದ್ರೆ ಈ ಕ್ವಶನ್ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಯಾವ ಫಾರ್ಮುಲಾನ ರೀಅರೇಂಜ್ ಮಾಡಬೇಕು ಅನ್ನೋದು 5 ಕ್ವಶನ್ ಓದಿ ಗಿವನ್ ಥಿಂಗ್ಸ್ ಬರದ ತಕ್ಷಣ ಗೊತ್ತಾಗಬೇಕು ನಿಮಗೆ. ಸೊ ಯಾವಾಗ ನೀವು ಕ್ವಶನ್ ಓದಿ ಗಿವನ್ ಥಿಂಗ್ಸ್ ಗೊತ್ತಾಗುತ್ತಲ್ಲ, ಅವಾಗ ನಿಮಗೆ ಗೊತ್ತಾಗಬೇಕು, ಓಕೆ ದಿಸ್ ಫಾರ್ಮುಲಾ ಐ ನೀಡ್ ಟು ಯೂಸ್ ಆ್ಯಂಡ್ ದಿಸ್ ಐ ನೀಡ್ ಟು ಬಿ
modify it. ಓಕೆ, ಈ ಐಡಿಯಾ ಗೊತ್ತಾಗ್ಬಿಟ್ರೆ ನಿಮಗೆ ಆರಾಮಾಗಿ ನೀವು KCTದಲ್ಲಿ ಸ್ಕೋರ್ ಮಾಡ್ಕೋಬಹುದು. ಸೊ ಈಗೆಲ್ಲ ನೀನು ಸ್ಟೋರಿ ಹೇಳಿದೆ, ಐ ಹ್ಯಾವ್ ಟೋಲ್ಡ್ ಯು ಆಲ್ ದ ಸ್ಟೋರಿ ರೈಟ್ ನಾವು. ಸೊ ಈ ಸ್ಟೋರಿ ಎಲ್ಲ ನಿಮಗೆ ಗೊತ್ತಿರಬೇಕು, ಈ ಸ್ಟೋರಿ ಎಲ್ಲ ನಿಮಗೆ ಮಾಡಬೇಕಪ್ಪ ಅಂದರೆ ಯು ಪೀಪಲ್ ನೀಡ್ ಟು ಫೋಕಸ್ ಆನ್ ಬೋತ್ಸ್ ಗೈಸ್. ಸೊ ನಿಮಗೆ ಅನಿಸಿದ್ರೆ ವಿ ನೀಡ್ ಟು ನೆಗ್ಲೆಕ್ಟ್ ಆ್ಯಂಡ್ ವಿಲ್ ಶುಡ್ ಸಿಟ್ ಅಂಡ್ ಸಾಲ್ವ್ ದ ಅದರ್ ಥಿಂಗ್ಸ್, ದೆನ್ ಪ್ಲೀಸ್ ಡೋಂಟ್ ಡೂ ದಿಸ್. ಕಾನ್ಸೆಪ್ಟ್ಸ್ ಈ 20 ದಿನದಲ್ಲಿ ಕಾನ್ಸೆಪ್ಟ್ಸನ್ನು ಎಲ್ಲ ಚಾಪ್ಟರ್ದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ KCTಗೆ ಬಹಳ 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 ಹೆಲ್ಪ್ ಆಗುತ್ತೆ. ಆ್ಯಸ್ ಐ ಟೋಲ್ಡ್ ಯು 50% ವಿಲ್ ಬಿ ಆ್ಯಡೆಡ್ ಅಪ್ ಫ್ರಮ್ ದೇರ್ ಇಟ್ ಸೆಲ್ಫ್. ಇನ್ನೊಂದು 50% ನಿಮ್ಮ ಕೈಯಲ್ಲಿದೆ, ಹೇಗೆ ಮಾಡ್ಕೋತೀರಾ, ಹೇಗಾಗುತ್ತೆ 50% ನೀವು ಬೋಸ್ದಲ್ಲಿ ಯಾವ ಥರ ಕೊಟ್ಟಿದ್ದಾರಲ್ಲ ಪರ್ಫಾರ್ಮೆನ್ಸು, ಅದೇ ಪರ್ಫಾರ್ಮೆನ್ಸ್ KCTದಲ್ಲಿ ಪ್ರಿಪ್ರೇಷನ್ದಲ್ಲಿನೂ ಆಗೋದು. ಸೊ ಅದಕ್ಕೆ ಕಾನ್ಫಿಡೆನ್ಸ್ ಇರಬೇಕು ನಿಮ್ಮಲ್ಲಿ. ಯಾವ ಕಾನ್ಸೆಪ್ಟು ಓದ್ತಿದ್ದೇನಪ್ಪ ನಾನು, ಆ ಕಾನ್ಸೆಪ್ಟ್ ಕೇಳ್ತಾರಾ ಇಲ್ಲ ಅನ್ನೋದು, ಅದರ ಬಗ್ಗೆ ರಿಕಗ್ನೈಸೇಷನ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ಸನ್ನು ಚೆಕ್ ಮಾಡಿ ಚೆನ್ನಾಗಿ. ಕ್ವಶನ್ ಪೇಪರ್ಸನ್ನು ಚೆಕ್ ಮಾಡಿದ ತಕ್ಷಣ ನಿಮ್ಗೊಂದು ಐಡಿಯಾ ಗೊತ್ತಾಗುತ್ತೆ, ಲೈಕ್ ಓಕೆ ಫ್ರಮ್ ದಿಸ್ ಕಾನ್ಸೆಪ್ಟ್ ಎವ್ರಿ ಇಯರ್ ದೇ ಹ್ಯಾವ್ ಆಸ್ಕ್ಡ್ ದ ಕ್ವಶನ್. ಸೊ ಆ ಥರ ಸ್ಮಾರ್ಟ್ ವರ್ಕ್ ಮಾಡಿದರೆ KCTದಲ್ಲಿ ರ್ಯಾಂಕ್ ಬರೋದು ಬಹಳ ಈಸಿ ಇದೆ, ಆಯಿತಾ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್, ಆ್ಯಂಡ್ ಹ್ಯಾಸ್ ಐ ಪ್ರಾಮಿಸ್ಡ್ ಯು ಐ ವಿಲ್ ಇವನ್ ಟೆಲ್ ಯು ಪೀಪಲ್ ಚಾಪ್ಟರ್ ವೈಸ್ ಈ ಕಾನ್ಸೆಪ್ಟಿಂದ ಈ ಕ್ವಶನು ಫಿಕ್ಸ್ ಅನ್ನೋದು ನಿಮಗೊಂದು PDF, ಪ್ಲಸ್ ಐ ವಿಲ್ ಇವನ್ ಡೂ ದ ವಿಡಿಯೋಸ್ ಆನ್ ದ್ಯಾಟ್. ಸೊ ಇಫ್ ಯು ಪೀಪಲ್ ವಾಂಟ್ such videos, then stay tuned till 22nd of February. Why? Because 22nd of February sharp at 6 o'clock you are going to get a ವೆರಿ ಬಿಗ್ಗೆಸ್ಟ್ ನ್ಯೂಸ್ ಫ್ರಮ್ ವೇದಾಂತು ಕರ್ನಾಟಕ. ಅದರಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಹೌ ಮಚ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಪೀಪಲ್, ದ್ಯಾಟ್ ಐ ವಿಲ್ ಪ್ರಾಮಿಸ್ ಯು ಯುವರ್ KCT ರ್ಯಾಂಕ್ ವಿಲ್ ಬೂಸ್ಟ್ ಲೈಕ್ ಎನಿಥಿಂಗ್. ಸೊ ನಿಮಗೆ ಅಕಸ್ಮಾತ್ KCT ಮಾರ್ಕ್ಸನ್ನು ಬೂಸ್ಟ್ ಮಾಡ್ಕೊಳ್ಳೋದಿದೆ ಅಂದರೆ stay focused, search such a video that your strategy, your energy needs to be boosted. ಈಗ ನನ್ನ ಮಾತು ಕೇಳಿ ನಿಮಗೆ ಬೂಸ್ಟ್ ಆಗಿದೆ ಅಂದರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ವೇದಾಂತು ಕರ್ನಾಟಕ and hit the like button. I'll be waiting for you people to comment me down that you people are a KCT aspirant. If you people are KCT aspirant, please comment it down fast that you are a KCT aspirant, and I will show it and I will do the rank and show it. Clear? Till then, see you everyone. Bye bye.